Hello everyone, welcome to the Programming in C class. In series of learning C programming videos, we have discussed many things till today, still this video. So, and in the previous video we have discussed about what is a union and what is the memory allocation for the union. In this video, as well as we have discussed previous to that, we have discussed about structure and how structure allocates the memory. So that we have discussed in the previous two videos. In this video, let us see whether what is the difference between union and structure. Okay, union and structure ಗೆ ಏನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ. So first, as I said, they differ in memory location. They differ in terms of the memory allocation. Memory allocation ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ ಬಿಕಾಸ್ definition wise, declaration wise, both having the same type, whereas union ಏನಿದೆ ಯೂನಿಯನ್ ಅಂತ ಕೀವರ್ಡ್ ಯೂಸ್ ಮಾಡುತ್ತೆ, ಸ್ಟ್ರಕ್ಚರ್ ಏನಿದೆ ಸ್ಟ್ರಕ್ಚರ್ ಅಂತ ಕೀವರ್ಡ್ ಯೂಸ್ ಮಾಡುತ್ತೆ. ಬಟ್ ಹೌ ದೇ ಡಿಫರ್ಸ್ ಅಂತ ನಾವು ಪ್ರೀವಿಯಸ್ ವಿಡಿಯೋಸ್ ನೋಡಿದ್ದೀವಿ. ಸ್ಟ್ರಕ್ಚರ್ ಈಸ್ ಅ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಅವೈಲೇಬಲ್ ಇನ್ ಅ ಸಿ ದಟ್ ಅಲೋಸ್ combining the data items of a different kind. This was the advantage of using a structure. Similarly, union also. ಅಂದರೆ ನಾವು ಇಲ್ಲಿವರೆಗೂ ನಾವು ಯಾವುದೇ ಒಂದು ಡಿಕ್ಲೇರ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಇಂಟ್ ಎ ಅಂತ ತಗೊಂಡ್ರೆ ವಿ ಕ್ಯಾನ್ ಏಬಲ್ ಟು ಅಸೈನ್ ದ ವ್ಯಾಲ್ಯೂ ಟು ದ ಎ ಓನ್ಲಿ ಆಫ್ ಇಂಟಿಜರ್ ಟೈಪ್ ಅಸೈನ್ ಮಾಡೋಕ್ಕಾಗ್ತಿತ್ತು. ಅದನ್ನು ಬಿಟ್ಟು ಬೇರೆದು ಯಾವುದೂ ಅಸೈನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಓಕೆ, ಸೊ ವಿ ಹ್ಯಾಡ್ ದಟ್ ಒನ್ ಆ್ಯಂಡ್ ವಿ ವೇರ್ ಯೂಸಿಂಗ್ we were using similarly for the structure. Though if you use a array, ನೀವು array use ಮಾಡಿದ್ರೂ, so if you are using an array, then also you are not able to so you are not able to print the elements of a different types. For example, integer array create ಮಾಡಿದ್ರೆ all the array will hold only integer values, and if you are creating as an ಕ್ಯಾರೆಕ್ಟರ್ ಅರೇ ಕ್ರಿಯೇಟ್ ಮಾಡಿದ್ರೆ ಹೋಲ್ ಯುವರ್ ಅರೇ ಕನ್ಸಿಸ್ಟ್ ಆಫ್ ಕ್ಯಾರೆಕ್ಟರ್ ಟೈಪ್, ಅಂದರೆ ಸಿಮಿಲರ್ ಟೈಪ್ ಆಫ್ ಡೇಟಾನ ಕನ್ಸಿಡರ್ ಮಾಡ್ತಾ ಇತ್ತು. ಯಾವುದೋ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾನ ಎಕ್ಸೆಸ್ ಮಾಡ್ತಾ ಇರಲಿಲ್ಲ. ಸೊ ದಟ್ ವಾಸ್ ವಿ ಆರ್ ಯೂಸಿಂಗ್ ಲೈಕ್ ವೇರಿಯಬಲ್ಸ್ ಯೂಸ್ ಮಾಡಿದಾಗ. ಸೊ ಬಿಕಾಸ್ ಆಫ್ ದಿಸ್ ಲಿಮಿಟೇಷನ್ಸ್, ಟು ಓವರ್ಕಮ್ ದಿಸ್ ಒನ್ ವಿ ಹ್ಯಾಡ್ ಅ ಸ್ಟ್ರಕ್ಚರ್ ಆ್ಯಂಡ್ ಅ ಯೂನಿಯನ್. ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್ನಲ್ಲಿ ಏನಾಗ್ತಾ ಇದ್ದಿದೆ ಅಂದರೆ combination of a different types of a data items can be used. Okay, different data items can be used. ಅದನ್ನು ನಮಗೆ ಸ್ಟ್ರಕ್ಚರ್ ಮತ್ತು ಯೂನಿಯನ್ ವಾಸ್ ಹೆಲ್ಪಿಂಗ್ ಅಸ್. ಸ್ಟ್ರಕ್ಚರ್ ಆಸ್ ಯೂಸ್ ಟು ರಿಪ್ರೆಸೆಂಟ್ ದ ರೆಕಾರ್ಡ್. ಫಾರ್ ಎಕ್ಸಾಂಪಲ್, ಈಗ ಯೂಸಿಂಗ್ ಸಿ ನೀವು ಸ್ಟೂಡೆಂಟ್ ರೆಕಾರ್ಡ್ ಕ್ರಿಯೇಟ್ ಮಾಡಬೇಕು ಅಥವಾ ಸ್ಟೂಡೆಂಟ್ ರೆಕಾರ್ಡ್ ಫೈಲ್ ಕ್ರಿಯೇಟ್ ಮಾಡಬೇಕು, ಆ ಥರ ಇದ್ದಾಗ ಸೊ ಯೂಶಲಿ ವಿ ಯೂಸ್ ಅ ಸ್ಟ್ರಕ್ಚರ್ ಬಿಕಾಸ್ ಇಟ್ ವಿಲ್ ಹೆಲ್ಪ್ ಯು to store the data as well as to access the data very easily instead of just using variables. ಇದು tedious ಆಗ್ತಾ ಇರುತ್ತೆ. So that's why structure use ಮಾಡಿದ್ರೆ it will be more helpful. Defining a structure. Okay, defining a structure. To define a structure, you must use the struct as a statement and structure definition. This all the things we had seen in a previous in the structure video also. ಆ ವಿಡಿಯೋನಲ್ಲಿ ನಾವು ನೋಡಿದ್ದೀವಿ. ಸಿಮಿಲರ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ ವೇರ್ ಇಸ್ ಡಿಫ್ರೆನ್ಸ್ ನೋಡೋಕ್ಕೋಸ್ಕರ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸ್ಟ್ರಕ್ಟ್ ಅಂತ ಕೀವರ್ಡ್ ಯೂಸ್ ಮಾಡಬೇಕು ಆ್ಯಂಡ್ ದಿಸ್ ಇಸ್ ಯೂಸರ್ ಡಿಫೈನ್ಡ್ ಸ್ಟ್ರಕ್ಚರ್ ನೇಮ್ ಇರುತ್ತೆ ಆ್ಯಂಡ್ ಇಟ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಮೆಂಬರ್ ಯಾವ ಥರ ಡಿಕ್ಲೇರ್ ಮಾಡ್ತೀವಿ ಅಂದರೆ ಆ್ಯಸ್ ವಿ ಆರ್ ಡಿಕ್ಲೇರಿಂಗ್ ಅ ವೇರಿಯಬಲ್ಸ್ ಲೈಕ್ ಇಂಟ್ ರೋಲ್ ನಂಬರ್, ಇಂಟ್ ರೋಲ್ ನಂಬರ್ ಅಂತ ಇರುತ್ತೆ ಆ್ಯಂಡ್ ದೆನ್ ಕ್ಯಾರ್ ನೇಮ್ ಅಂತ ಇರುತ್ತೆ. ಸೊ ಲೈಕ್ ಆ್ಯಸ್ ವಿ ಆರ್ ಡಿಸ್ಪ್ಲೇಯಿಂಗ್ ಯಾವ ಥರ ನಾವು ವೇರಿಯಬಲ್ಸನ್ನು ಡಿಕ್ಲೇರ್ ಮಾಡ್ತಾ ಇದ್ವಿ, ಸಿಮಿಲರ್ಲಿ ಹಿಯರ್ ಆಲ್ಸೋ ಲೈಕ್ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಪ್ಲೇಯಿಂಗ್. ಓಕೆ, ಸೊ ನೇಮ್, ಓಕೆ, ವಿ ಆರ್ ಯೂಸಿಂಗ್ ಲೈಕ್ ಅ 20 ಫಾರ್ ಅ ನೇಮ್ ಸೈಜ್. ಇನ್ ದಿಸ್ ವೇ ವಿ ವರ್ ಡಿಸ್ಕಸಿಂಗ್ ಅ ಸ್ಟ್ರಕ್ಚರ್ ಇನ್ ಅ ಸಿ. ಆ್ಯಂಡ್ ಯೂನಿಯನ್ ಯಾವ ಥರ ಡಿಕ್ಲೇರ್, ಯೂನಿಯನ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಅ ಡೇಟಾ ಟೈಪ್ ಅವೈಲೇಬಲ್ ಇನ್ ಅ ಸಿ. ಓಕೆ, ಇಟ್ ಈಸ್ ಆಲ್ಸೋ ಸ್ಪೆಷಲ್ ಟೈಪ್ ಆಫ್ ಅ ಡೇಟಾ ಟೈಪ್ ಅವೈಲೇಬಲ್ ಇನ್ ಅ ಸಿ that allows using storing different data items into same memory location. See here, so this is what different kinds of data it combines but not in the same memory location. The value stores in a different memory location, but here all are stored in the same memory location. You can define a union with the many members, but only one member can contain the value at any given time.
Union provides an efficient way of using the same memory location for multiple purpose. ಇದು ಏನಕ್ಕೋಸ್ಕರ ನಾವು ಯೂನಿಯನ್ ಡಿಕ್ಲೇರ್ ಮಾಡ್ತೀವಿ ಅಂದರೆ ಸೇಮ್ ಮೆಮರಿಯನ್ನು ಡಿಫ್ರೆಂಟ್ ಮಲ್ಟಿಪಲ್ ಪರ್ಪಸ್ಗೆ ನಾವು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋಕ್ಕೋಸ್ಕರ ಯೂನಿಯನನ್ನು ಯೂಸ್ ಮಾಡ್ತೀವಿ. ದೆನ್ ಡಿಫೈನಿಂಗ್ ದ ಯೂನಿಯನ್ ಯಾವ ಥರ ಡಿಫೈನ್ ಮಾಡ್ತಿದ್ವಿ, ಆ್ಯಸ್ ಸಿಮಿಲರ್ ಸ್ಟ್ರಕ್ಚರ್ ಹೆಂಗೆ ಮಾಡ್ತಿದ್ವಿ ಹಾಗೇ ಸ್ಟ್ರಕ್ಚರಲ್ಲಿ ಸ್ಟ್ರಕ್ಟ್ ಅಂತ ಕೀವರ್ಡ್ ಯೂಸ್ ಮಾಡ್ತಿದ್ವಿ, ಯೂನಿಯನಲ್ಲಿ ಯೂನಿಯನ್ ಅಂತ ಕೀವರ್ಡ್ ಯೂಸ್ ಮಾಡಬೇಕು. The union statement in the same way as you did while defining a structure. The union statement defines a new data type with more than one member for your program. The format of a union statement as follows. Okay, so we are using like this. Okay, fine. So differences. Okay, then what are the similarities we are in? Let us see first before the difference. ಎರಡರ ಮಧ್ಯೆ ಏನು ಸಿಮಿಲಾರಿಟೀಸ್ ಇದೆ, ಸ್ಟ್ರಕ್ಚರ್ ಮತ್ತು ಯೂನಿಯನ್ ಮಧ್ಯೆ ಏನು ಸಿಮಿಲಾರಿಟಿ? ಬೋತ್ ಆರ್ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್. ಓಕೆ, ಎಸ್, ಬೋತ್ ಆರ್ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್ ಯೂಸ್ ಟು ಸ್ಟೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಇನ್ ಅ ಸಿಂಗಲ್ ಯೂನಿಟ್. ಬೋತ್ ಆರ್ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್ used to store different types of a data in a single unit. That was the advantage of using C and using structure and union in a C. Okay, their members can be objects of any type including other structures and a union or array. Okay, it's same. And member can also consist a bit of a bit field ಅನ್ನು access ಮಾಡ್ಕೋಬಹುದು. Both structure and a union supports only assignment ಆ್ಯಂಡ್ ಸೈಜ್ ಆಫ್ ಆಪರೇಟರ್ಸ್. ಯೂನಿಯನ್ ಮತ್ತು ಸ್ಟ್ರಕ್ಚರಲ್ಲಿ ನಾವು ಯಾವ ಆಪರೇಟರ್ಸನ್ನು ಆಕ್ಸೆಸ್ ಮಾಡ್ಬೋದು ಅಂದರೆ ಓನ್ಲಿ ವಿ ಕ್ಯಾನ್ ಯೂಸ್ ಇಟ್ ಈಕ್ವಲ್ ಟು ದಟ್ ಇಸ್ ಅಸೈನ್ಮೆಂಟ್ ಆಪರೇಟರು ಮತ್ತು ಸೈಜ್ ಆಫ್ ಆಪರೇಟರನ್ನು ಯೂಸ್ ಮಾಡ್ತೀವಿ. ಟೂ ಸ್ಟ್ರಕ್ಚರ್ಸ್ ಆರ್ ಎ ಯೂನಿಯನ್ ಇನ್ ಅಸೈನ್ಮೆಂಟ್ ಮಸ್ಟ್ ಹ್ಯಾವ್ ಸೇಮ್ ಮೆಂಬರ್ಸ್. ನೀವು ಅಸೈನ್ಮೆಂಟ್ ಮಾಡ್ತೀರಿ ಅಂತಂದರೆ ಸೊ ಎರಡು ಸ್ಟ್ರಕ್ಚರು ಅಥವಾ ಎರಡು ಯೂನಿಯನ್ಗೆ ಏನಿರಬೇಕು ಅಂದರೆ ಸೇಮ್ ಮೆಂಬರ್ಸ್ ಇರಬೇಕು ಆಫ್ ಸೇಮ್ ಡೇಟಾ ಟೈಪ್. ಅದೇ ಮೆಂಬರ್ಸ್ ಇರಬೇಕು ಮತ್ತು ಡೇಟಾ ಟೈಪ್ನು ಸೇಮ್ ಇರಬೇಕು. ಅ ಸ್ಟ್ರಕ್ಚರ್ ಆರ್ ಎ ಯೂನಿಯನ್ ಕ್ಯಾನ್ ಪಾಸ್ಡ್ ಓಕೆ ಬೈ ವ್ಯಾಲ್ಯೂ ಟು ದ ಫಂಕ್ಷನ್. ಇಲ್ಲಿ ಸ್ಟ್ರಕ್ಚರ್ ಯೂನಿಯನ್ ಕನ್ಸಿಡರ್ ಮಾಡಿದ್ರೆ ಫಂಕ್ಷನ್ ಹೆಂಗಿರುತ್ತೆ ಅಂದರೆ ಪಾಸ್ ಬೈ ವ್ಯಾಲ್ಯೂ ಇರುತ್ತೆ ಆ್ಯಂಡ್ ರಿಟರ್ನ್ ಬೈ ವ್ಯಾಲ್ಯೂ ಫಂಕ್ಷನ್ಸ್. ಪಾಸ್ ಬೈ ವ್ಯಾಲ್ಯೂ ಮತ್ತು ರಿಟರ್ನ್ ಬೈ ವ್ಯಾಲ್ಯೂ ಫಾರ್ಮ್ಯಾಟಲ್ಲಿ ಸ್ಟ್ರಕ್ಚರ್ ಮತ್ತು ಯೂನಿಯನ್ನು ವರ್ಕ್ ಆಗ್ತಾ ಇರುತ್ತೆ. ಓಕೆ, then here also in both the union and structure ಅಲ್ಲಿ ಆಪರೇಟ್ ಮೆಂಬರ್ಸ್ ಅನ್ನು ಹೆಂಗೆ ಎಕ್ಸೆಸ್ ಮಾಡ್ತೀವಿ ಅಂತಂದರೆ ಎಸ್ ಬೈ ಯೂಸಿಂಗ್ ಅ ಡಾಟ್ ಆಪರೇಟರ್ ವಿ ಎಕ್ಸೆಸ್ ಮೆಂಬರ್ಸ್ ಇನ್ ಬೋತ್. ರೈಟ್, ದೀಸ್ ಆರ್ ದ similarities between structure and a union. Then what are the differences we are using? Definition wise difference ನೋಡೋದಾದ್ರೆ structure is a container. Okay, definition wise differences ನೋಡೋದಾದರೆ structure is a container defined in a C to store the data variables of different type and also support for the user defined variable storage. On the other hand, union is also similar kind of a container, stores the different type of variables along with the user defined variables. Both definitions we can see same. Internal implementation ತಗೊಳ್ಳೋದಾದರೆ the structure in a C is internally implemented as that there is a separate memory allocation is allotted for the each input member. ಅಂದರೆ ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ ದ differences again. If you consider the differences then this is what the important part. That is what ಮೆಮರಿ ಅಲೋಕೇಶನ್ ಯಾವ ಆಗುತ್ತೆ ಇಂಪ್ಲಿಮೆಂಟೇಷನ್ ಇಂಟರ್ನಲ್ ಇಂಪ್ಲಿಮೆಂಟೇಷನ್ ಕನ್ಸಿಡರ್ ಮಾಡಿದಾಗ ನಿಮಗೆ ಮೆಮರಿ ಅಲೋಕೇಶನ್ ಯಾವ ಥರ ಆಗುತ್ತೆ. ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಸೆಡ್ ದ್ಯಾಟ್ ಮೆಮರಿ ಅಲೋಕೇಶನ್ ಏನಿದೆ ಅಲ್ಲ ಅದು ಯೂನಿಯನ್ಗೆ ಮತ್ತು ಸ್ಟ್ರಕ್ಚರಲ್ಲಿ ಮೆಮರಿ ಅಲೋಕೇಶನ್ ಈಸ್ ಅ ಡಿಫ್ರೆಂಟ್ ಲೊಕೇಶನ್ಸನ್ನು ಯೂಸ್ ಮಾಡ್ಬೋದು. ಅಂದರೆ ಈಚ್ ಮೆಂಬರು ಡಿಫ್ರೆಂಟ್ ಲೊಕೇಶನ್ಸಿಗೆ ಸ್ಟೋರ್ ಆಗುತ್ತೆ. ನಾನು ಹೇಳಿದ್ನಲ್ಲ ಲಾಸ್ಟ್ ಎಕ್ಸಾಂಪಲಲ್ಲಿ ಲೈಕ್ ದಿಸ್. ಓಕೆ, ಸೊ ಇಲ್ಲಿ ಮೆಮ್ರಿ ನೀವು ವೇರಿಯಬಲ್ 1 2 ಲೈಕ್ ಯು ಆರ್ ಯೂಸಿಂಗ್ ಮೆಂಬರ್ 1 2 3 4 ಯೂಸ್ ಮಾಡಿದ್ರಿ ಅಂದರೆ ಫಸ್ಟ್ ಮೆಂಬರ್ 2 bytes, second member 4 bytes. Like this the memory different members will allocate the different memory allocation. But union naga ಹೆಂಗೆ ಮೆಮರಿ ಅಲೋಕೇಶನ್ ಆಕೈತೆ ಅಂದರೆ ಇಟ್ ಈಸ್ ಅ ಶೇರಬಲ್. ಎಲ್ಲ ಮೆಂಬರ್ಸ್ ಸೇರಿನೇ ಒಂದು ಮೆಮರಿ ಅಲೋಕೇಶನ್ ಆಕೈತಿ. ಓಕೆ, ಓನ್ಲಿ ಒನ್ ಮೆಮರಿ ವಿಲ್ ಬಿ ಅಲೋಕೇಟೆಡ್.
ಆ ಒಂದೇ ಮೆಮರಿ ಅಂತ ಹೆಂಗೆ ಗೊತ್ತಾಗ್ತೈತಿ ಎಷ್ಟು ಮೆಮರಿ ಅಲೋಕೇಟ್ ಆಗ್ತೈತಿ ಅಂದ್ರೆ ಯಾವುದು ಲಾರ್ಜೆಸ್ಟ್ ವೇರಿಯಬಲ್ ಇರ್ತೈತಿ, ಲಾರ್ಜೆಸ್ಟ್ ಮೆಂಬರ್ ಇರ್ತೈತಿ, ಲಾರ್ಜೆಸ್ಟ್ ಸೈಜ್ ಮೆಮರಿ ಸೈಜ್ ಮೆಂಬರ್ ಇರ್ತೈತಿ ಅದರದ್ದು ಪ್ರಕಾರ ಇಟ್ ಅಲೋಕೇಟ್ ಆಗ್ತೈತಿ. ಉಳಿದಿದ್ದು ಎಲ್ಲನೂ ಶೇರೆಬಲ್ ಇರ್ತಾವೆ. ಸೊ ದಟ್ ಈಸ್ ವಾಟ್ ವಿ ಆರ್ ಯೂಸಿಂಗ್ ಇಂಟರ್ನಲ್ ಇಂಪ್ಲಿಮೆಂಟೇಷನ್ ಅಂತ ತಗೊಂಡ್ರೆ. ಸೊ ದಿಸ್ ಮೆಮರಿ ಅಲೋಕೇಶನ್ is a separate memory allocation is for the each memberಗೆ separate memory allocation. While in case of union, memory is allocated only one member. See, only one member having large size. ಯಾರ್ದು largest size ಇರ್ತೈತಿ that memory will be allocated among all other input variables, and same location is here, different location is accessed. Here same location is being get shared by all of other members. Okay, that is what. And syntax ತಗೊಂಡ್ರೆ struct ಅಂತ ಇದೆ, instead of struct union ಅಂತ ಯೂಸ್ ಮಾಡಬೇಕು. This is user defined structure name, user defined union name, open brace close brace, open brace close brace we are using. Type element 1 element 2 like this the members are declared. Similarly the members are declared here. And union variables can be structure variables and union variables can be declared in the same way. Both ends with a semicolon. Both ends with a semicolon. This is the similarity in a syntax. And then size, if you consider, then as mentioned in the second point, the definition of a structure do not have a shared memory location. Each member have different size. Thus, it is equal or greater than the sum of size of all the data members. ಫಾರ್ ಎಕ್ಸಾಂಪಲ್ ಈಗ ನಾವು ಎರಡು ತೊಗೊಂಡಿದ್ದೀವಿ, ಎರಡು ವೇರಿಯೇಬಲ್ಸ್ ತೊಗೊಂಡಿದ್ದೀವಿ, ಎರಡು ಮೆಂಬರ್ಸನ್ನು ತೊಗೊಂಡಿದ್ದೀವಿ. ಒಂದು ಇಂಟಿಜರ್ ಟೈಪ್ ಇದೆ, ಇನ್ನೊಂದು ಕ್ಯಾರೆಕ್ಟರ್ ಟೈಪ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಕ್ಯಾರ್ ಟೈಪು ಮತ್ತು ಒಬ್ಬರು ಇಂಟಿಜರ್ ಟೈಪ್. ಇಂಟಿಜರ್ಗೆ 4 bytes, ಕ್ಯಾರ್ಗೆ 1 bytes. ದೆನ್ ಟೋಟಲ್ ಸೈಜ್ ಆಕ್ಯುಪೈಡ್ ಬೈ ದ ಸ್ಟ್ರಕ್ಚರ್ ಎಷ್ಟು? 5 bytes. ಅದೇ ಟೋಟಲ್ ಸೈಜ್ ಆಕ್ಯುಪೈಡ್ ಬೈ ದ ಯೂನಿಯನ್ ಎಷ್ಟು? 4 bytes. Why? Because for union does not have a separate location for each of its member. Its size are equal to the size of the largest member. Size ಇದ್ರೊಳಗೆ ಇರೋಂತಹ ಸೈಜಸ್ಸಲ್ಲಿ ಲಾರ್ಜೆಸ್ಟ್ ಸೈಜ್ ಯಾವ ಮೆಂಬರ್ದು ಇರುತ್ತೆ ಅದನ್ನು ಅಲೋಕೇಟ್ ಮಾಡುತ್ತೆ ಅಂತ. ಲಾರ್ಜೆಸ್ಟ್ ಸೈಜನ್ನು ಅಲೋಕೇಟ್ ಮಾಡುತ್ತೆ ಅಮಾಂಗ್ ಆಲ್ ದ ಡೇಟಾ ಮೆಂಬರ್ಸ್. ದಿಸ್ ಈಸ್ ವಾಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸೈಜ್ ವಿ ಆರ್ ಯೂಸಿಂಗ್ ಇನ್ ಅ ಯೂನಿಯನ್ ಆ್ಯಂಡ್ ಸ್ಟ್ರಕ್ಚರ್. ವ್ಯಾಲ್ಯೂ ಸ್ಟೋರೇಜ್ ವೈಸ್ ನೋಡೋದಾದರೆ, ಆ್ಯಸ್ ಮೆನ್ಷನ್ಡ್ ಅಬೋವ್, ಇನ್ ಕೇಸ್ ಆಫ್ ಸ್ಟ್ರಕ್ಚರ್ there is a specific memory location for each input data member, hence it stores the multiple values of the different member. ಫಾರ್ ಎಕ್ಸಾಂಪಲ್ ಈಗ ನೀವು ವ್ಯಾಲ್ಯೂ ಸ್ಟೋರ್ ಮಾಡೋದಾದರೆ ಇದು ಡಿಫ್ರೆಂಟ್ ವ್ಯಾಲ್ಯೂಸನ್ನು ತೊಗೊಳುತ್ತೆ. ಫಾರ್ ಎಕ್ಸಾಂಪಲ್ ಇಂಟ್ ಕ್ಯಾರ್ ಅಂತ ತೊಗೊಂಡಾನ, ಲೈಕ್ ಇಂಟ್ ನಂಬರ್ ಅಂತ ಡಿಫೈನ್ ಮಾಡಿವಿ ಅಂತ ತಿಳ್ಕೋದು. ರೈಟ್, ನಂಬರ್ ಇಸ್ ಈಕ್ವಲ್ ಟು 65 ಅಂತ ಕೊಡ್ತೀನಿ. ರೈಟ್, number is equal to, I'll use a 65, I'll initialize as a 65. it is of the integer type. ಇದು ಒಂದು ಮೆಂಬರ್ಗೆ ನಾನು 65 ಅಂತ ಇನಿಷಿಯಲೈಸ್ ಮಾಡ್ತೀನಿ. ಓಕೆ, ಆ್ಯಂಡ್ ಸೆಕೆಂಡಿಗೆ ನಾನು ಏನೂ ಇನಿಷಿಯಲೈಸ್ ಮಾಡಿಲ್ಲ ಅಂದರೆ ಸ್ಟ್ರಕ್ಚರಲ್ಲಿ ಏನಾಗುತ್ತೆ? ಕ್ಯಾರೆಕ್ಟರ್ ಇನಿಷಿಯಲೈಸೇಷನ್ ಏನಿತ್ತು ರೀ? ರೈಟ್, ಕ್ಯಾರೆಕ್ಟರ್ ಇನಿಷಿಯಲೈಸೇಷನ್ ಏನಿತ್ತು? ಎಸ್, ಇಟ್ ವಾಸ್ ಅ ನಲ್. ರೈಟ್, ಸೊ ನಾನೇನು ಇನಿಷಿಯಲೈಸ್ ಮಾಡಿಲ್ಲ, ಇದು ಒಂದು 65 ಅಂತ ತೊಗೊಂಡಿನಿ, ಇನ್ನೊಂದಕ್ಕೆ ಏನೂ ನಾನು ಇನಿಷಿಯಲೈಸೇ ಮಾಡಲಿಲ್ಲ ಅಂದ್ರೆ ನೀವು ಎರಡೂ ವ್ಯಾಲ್ಯೂ ಪ್ರಿಂಟ್ ಮಾಡಿದಾಗ ನಿಮ್ಗೇನು ಡಿಸ್ಪ್ಲೇ ಆಗುತ್ತೆ? ಒಂದು ವ್ಯಾಲ್ಯೂ 65 ಅಂತ ಡಿಸ್ಪ್ಲೇ ಆಗುತ್ತೆ, ಇನ್ನೊಂದು ವ್ಯಾಲ್ಯೂ ನಲ್ ಅಂತ ಡಿಸ್ಪ್ಲೇ ಆಗುತ್ತೆ. ಬಿಕಾಸ್ ಕ್ಯಾರೆಕ್ಟರ್ಗೆ ಯು ಹ್ಯಾವ್ ನಾಟ್ ಇನಿಷಿಯಲೈಸ್ಡ್ ಎನಿಥಿಂಗ್. ಕ್ಯಾರೆಕ್ಟರ್ಗೆ ಯಾವುದು ಏನೂ ಇನಿಷಿಯಲೈಸ್ ಮಾಡಿಲ್ಲ. ಸೊ ದ್ಯಾಟ್ ಒಂದು 65 ಅಂತ ಡಿಸ್ಪ್ಲೇ ಆಗುತ್ತೆ, ಇನ್ನೊಂದು ನಲ್ ಅಂತ ಡಿಸ್ಪ್ಲೇ ಆಗುತ್ತೆ. ಓಕೆ, ಇನ್ ಕೇಸ್ ಆಫ್ ಸ್ಟ್ರಕ್ಚರ್. ಅದೇ ಯೂನಿಯನಲ್ಲಿ ಏನಾಗುತ್ತೆ? ಒಂದು 65 ಅಂತ ಡಿಸ್ಪ್ಲೇ ಆಗುತ್ತೆ. ಆ್ಯಸ್ ಸಿಮಿಲರ್ಲಿ ನಾವು ಒಂದು ವೇರಿಯೇಬಲ್, ಇಂಟಿಜರ್ ವೇರಿಯೇಬಲ್ಗೆ 65 ಅಂತ ಅಸೈನ್ ಮಾಡಿದ್ದೀವಿ, ಬಟ್ ಕ್ಯಾರೆಕ್ಟರ್ಗೆ ಏನೂ ಹಾಕಿಲ್ಲ ಅಂದರೆ ಹಿಯರ್ ಇಟ್ ಡಿಸ್ಪ್ಲೇಸ್ ಎ. ವಂಡರಿಂಗ್, ರೈಟ್? ಇಲ್ಲೇನು ಡಿಸ್ಪ್ಲೇ ಆಗುತ್ತೆ? ಎ ಡಿಸ್ಪ್ಲೇ ಆಗುತ್ತೆ. ಸ್ಟ್ರಕ್ಚರಲ್ಲಿ ಏನು ಡಿಸ್ಪ್ಲೇ ಆಗ್ತಿತ್ತು? ಅಫ್ಕೋರ್ಸ್ ದಿಸ್ ಇಸ್ ರೈಟ್. ನಾವು ಏನು ಡಿಸ್ಪ್ಲೇ ಮಾಡಿದ್ದೀವಿ? ಇಂಟಿಜರ್ಗೆ ಅಸೈನ್ ಮಾಡಿದ್ದೀವಿ 65 ಅಂತ, ಅದಕ್ಕೆ ಡಿಸ್ಪ್ಲೇ ಆಗ್ತಾಯಿದೆ. ಕ್ಯಾರೆಕ್ಟರ್ಗೆ ಏನೂ ಮಾಡಿಲ್ಲ, ಸೊ ಅದಕ್ಕೆ ನಲ್ ಅಕಾರ್ಡಿಂಗ್ ಟು ದ ರೂಲ್ಸ್ ಡಿಫಾಲ್ಟ್ ವ್ಯಾಲ್ಯೂ ಏನಿದೆ ನಲ್ ಅಂತ ಡಿಸ್ಪ್ಲೇ ಆಗ್ತಾಯಿದೆ. ಇಟ್ಸ್ ಕ್ಯಾರೆಕ್ಟರ್ ಬಿಕಾಸ್ ಇಟ್ ಇಸ್ ನಲ್ ಅಂತ ಡಿಸ್ಪ್ಲೇ ಆಗ್ತಾಯಿದೆ ಬಿಟ್ಟಿದೆ.
ಬಿಕಾಸ್ ಡಿಫ್ರೆಂಟ್ ಲೊಕೇಶನ್ಸ್ ಇತ್ತು ಅದಕ್ಕೋಸ್ಕರ. ಬಟ್ ಇದು ಶೇರ್ಡ್ ಲೊಕೇಶನ್ ಇರೋದ್ರಿಂದ ಎರಡೂ ವೇರಿಯೇಬಲ್ ಸೇಮ್ ಲೊಕೇಶನ್ಸನ್ನು ಶೇರ್ ಮಾಡ್ತಾ ಇತ್ತು. ಸೊ ನಾನು ಸೆಕೆಂಡ್ ವೇರಿಯೇಬಲ್ ಏನೂ ವ್ಯಾಲ್ಯೂ ಅಸೈನ್ ಮಾಡದೇ ಇದ್ರೂ ಇಟ್ ಈಸ್ ಆಫ್ ಅ ಕ್ಯಾರೆಕ್ಟರ್ ಟೈಪ್, ಅದು ಕ್ಯಾರೆಕ್ಟರ್ ಟೈಪ್ ಇತ್ತು. ಅದಕ್ಕೋಸ್ಕರ ನಿಮ್ಗೇನು ಇಂಟೀಜರ್ ವ್ಯಾಲ್ಯೂ ಅಸೈನ್ ಮಾಡಿದ್ರಲ್ಲ ಅದನ್ನು ASCIIಗೆ ಕನ್ವರ್ಟ್ ಮಾಡಿಕೊಂಡು, ರೈಟ್, ಇಟ್ ವಾಸ್ ಕನ್ವರ್ಟೆಡ್ ಟು ASCII ಆ್ಯಂಡ್ ಇಟ್ ಡಿಸ್ಪ್ಲೇಡ್ this character ASCII equivalent value of 65 is this character displays. That is what we are having value storage. While in case of a union there is only one shared memory location of all the input data members, so stores a single value at a time for all the members. So that's why ನೀವು ಎಲ್ಲದಕ್ಕೂ ಎಲ್ಲ ಥರ ವ್ಯಾಲ್ಯೂಸನ್ನು ಸ್ಟೋರ್ ಮಾಡೋಕ್ಕಾಗಂಗಿಲ್ಲ, ಸಿಂಗಲ್ ವ್ಯಾಲ್ಯೂವನ್ನು ಸ್ಟೋರ್ ಮಾಡೋಕ್ಕಾಗತ್ತೆ. ದಟ್ಸ್ ಇಸ್. ಆ್ಯಂಡ್ ಇನಿಷಿಯಲೈಸೇಷನ್ ವೈಸ್ ತೊಗೊಂಡ್ರೆ ಇನ್ ಅ ಸ್ಟ್ರಕ್ಚರ್ ಮಲ್ಟಿಪಲ್ ಮೆಂಬರ್ಸ್ ಕ್ಯಾನ್ ಬಿ ಇನಿಷಿಯಲೈಸ್ಡ್ ಅಟ್ ದ ಸೇಮ್ ಟೈಮ್. ಎಲ್ಲ ಮೆಂಬರ್ಸನ್ನು ನೀವು ಅಟ್ ಎ ಟೈಮಿಗೆ ಇನಿಷಿಯಲೈಸೇಷನ್ ಮಾಡ್ಬೋದು ಎಲ್ಲಿ, ಸ್ಟ್ರಕ್ಚರಲ್ಲಿ. ಬಟ್ ಯೂನಿಯನ್ನಲ್ಲಿ, ಇನ್ ಕೇಸ್ ಆಫ್ ಅ ಯೂನಿಯನ್, ಓನ್ಲಿ ದ ಫಸ್ಟ್ ಮೆಂಬರ್ ಕ್ಯಾನ್ ಗೆಟ್ ಇನಿಷಿಯಲೈಸ್ ಅಟ್ ಒನ್ ಟೈಮ್. ನೀವು ಎಲ್ಲಾರ್ಗೂ ಇನಿಷಿಯಲೈಸ್ ಮಾಡಿದ್ರೂ ಯಾರು ವ್ಯಾಲ್ಯೂ ತೊಗೊಳುತ್ತೆ ಅಂದರೆ ಫಸ್ಟ್ ಮೆಂಬರ್ ಎಲಿಮೆಂಟನ್ನು ಇಟ್ ಡಿಸ್ಪ್ಲೇಸ್. Hope you understood the difference between union and a structure. What is the memory allocation between the union and structure, how the size will differ from the union and structure, how values will be accessed in the union and structure, and how values will be initialized in a union and structure. Hope you understood. Thank you. Have a nice day.